ಮೈಕ್ರೋ ಫೈನಾನ್ಸ್ ಕಂಪನಿಗಳು ಯಾವ ರೀತಿಯಾಗಿ ಜನರ ಜೀವ ಹಿಂಡ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಸಿಎಂ ಕ್ಷೇತ್ರದಲ್ಲೂ ಕೂಡ ಇದು ಕಡಿಮೆ ಇಲ್ಲ. ಮೈಕ್ರೋ ಫೈನಾನ್ಸ್ಗಳ ಹಾವಳಿ, ಸಾಲ ತೀರಿಸಲಾಗದೆ ಊರು ತೊರೆದಿದೆ ಕುಟುಂಬಗಳು. ಫೈನಾನ್ಸ್ ಕಿರುಕುಳ, ಅವಮಾನಕ್ಕೆ ಊರಿಗೆ ಊರೇ ಖಾಲಿಯಾಗಿದೆ. ಸಾಲ ಪಾವತಿಸದವರ ಮನೆಯ ಮುಂದೆ ಬೋರ್ಡ್ ಹಾಕ್ತಾ ಇದ್ದಾರೆ. ಬೋರ್ಡ್ ಹಾಕಿ ಫೈನಾನ್ಸ್ ಸಿಬ್ಬಂದಿ ಅವಮಾನ ಮಾಡೋದು. ಬೋರ್ಡ್ ನೋಡಿ ಊರು ತೊರೆದಿದ್ದಾರೆ 2 ಕುಟುಂಬಗಳು. ಮನೆ ಅಡಮಾನ ಮಾಡಿಕೊಡಲಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಫೈನಾನ್ಸ್ ಕಿರುಕುಳಕ್ಕೆ ಸಂಕ್ರಾಂತಿಯನ್ನ ಮಾಡದೆ ಅಲ್ಲಿನ ಜನ ಊರು ಬಿಟ್ಟಿದ್ದಾರೆ. 5 ಸ್ಟಾರ್, ಉಜ್ಜೀವನ್, BSS ಫೈನಾನ್ಸ್ಗಳಿಂದ ಕಿರುಕುಳವನ್ನ ನೀಡಲಾಗಿದೆ. ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೂ ಕೂಡ ಈ ಮೈಕ್ರೋ ಫೈನಾನ್ಸ್ಗಳ ಕಾಟ ತಪ್ಪಿಲ್ಲ. ಇಲ್ಲೂ ಕೂಡ ಜನರ ಜೀವ ಹಿಂಡುವಂತ ಕೆಲಸವನ್ನ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮಾಡಿದ್ದಾವೆ. ಸಾಲ ಪಾವತಿಸಿದವರ ಮನೆಯ ಮುಂದೆಯೇ ಬೋರ್ಡ್ ಹಾಕಿರೋದು, ಈ ಮೂಲಕ ಅವರನ್ನ ಅವಮಾನ ಮಾಡೋದು, ಅವರ ಮೇಲೆ ಒತ್ತಡವನ್ನ ಹೇರುವಂತ ಕೆಲಸಗಳು, ಇದೇ ರೀತಿಯಾಗಿರುವಂತಹ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು. ಇಡೀ ರಾಜ್ಯದಲ್ಲೂ ಕೂಡ ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ನಾವು ಗಮನಿಸಿದ್ವಿ, ವಿಜಯಪುರ, ಧಾರವಾಡ, ಹಾವೇರಿ ಆಯ್ತು, ಎಲ್ಲಾ ಕಡೆಗಳಲ್ಲೂ ಕೂಡ. ಇದೀಗ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲೂ ಕೂಡ, ಮೈಸೂರಿನಲ್ಲೂ ಕೂಡ ಈಗ ಇದೇ ರೀತಿಯಾಗಿರುವಂತಹ ವಿಚಾರವನ್ನ ನಾವು ಗಮನಿಸ್ತಾ ಇದ್ದೀವಿ. ಹೋಗಿರ್ತಕ್ಕಂಥ ಈ ಸಾಲ, ಈಗ ಊರು ಬಿಟ್ಟು ಹೋಗಿರೋಂಥ ಜನಗಳಿಗೆ ಅಲ್ಲಿ ಹೋಗಿ ಹಿಂಸೆ ಕೊಡ್ದೇ ಅವ್ರು ಬಂದು ಅವ್ರಿಗೆ ಒಂದಷ್ಟು ಕಾಲಾವಕಾಶಗಳನ್ನ ಕೊಟ್ಟು ಅವರ ಸಾಲನ ಮರುಪಾವತಿಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿಂದ ಬಂದಾಗ ಅವ್ರಿಗೆ ಅನುಕೂಲ ಆದಾಗ ಕಟ್ಸ್ಕೋಬೇಕಂತ ನನ್ನಲ್ಲಿ ವಿನಂತಿ. ಹೋಗಿರ್ತಕ್ಕಂಥ ಈ ಸಾಲ, ಈಗ ಊರು ಬಿಟ್ಟು ಹೋಗಿರೋಂಥ ಜನಗಳಿಗೆ ಅಲ್ಲಿ ಹೋಗಿ ಹಿಂಸೆ ಕೊಡ್ದೇ ಅವ್ರು ಬಂದು ಅವ್ರಿಗೆ ಒಂದಷ್ಟು ಕಾಲಾವಕಾಶಗಳನ್ನ ಕೊಟ್ಟು ಅವರ ಸಾಲನ ಮರುಪಾವತಿಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿಂದ ಬಂದಾಗ ಅವ್ರಿಗೆ ಅನುಕೂಲ ಆದಾಗ ಕಟ್ಸ್ಕೋಬೇಕಂತ ನನ್ನಲ್ಲಿ ವಿನಂತಿ. ಕಷ್ಟ ಏನು ಕಷ್ಟ ನನಗೆ ಗೊತ್ತಿಲ್ಲ, ಏನೂ ಆಯ್ಕೆ ಇಲ್ಲ, ಆಗಿರೋದೇ ಇದ್ದಾಗ ಮಾಡಿದ್ರು. ಮಕ್ಕಳೇ ನೀನು ಬರ್ಬೇಕಾಯ್ತು, ಬಂದಿಲ್ಲ ಸ್ವಾಮಿ, ನಿನ್ನ ಕೈ ಹಿಡಿತೀನಿ ಹಂಗೆ ನಮ್ಮ ಸ್ವಾಮಿ, ನಾನು ಸರಿ ಕಾಲು ಕೆಟ್ಟು ಮಾಡೋಕ್ಕಲ್ಲ. ಸಂಘದವ್ರದ್ದು ಆಟಾಡೋದ್ರ ಬಿಸಿ ಮಾಡೋಕೆ ಆಗ್ತಿದ್ದಿಲ್ಲ. ಇಬ್ಬರು ಕಾಲು ಎತ್ಕೊಂಡ್ಬಂದ್ರು, ನನಗೆ ಒದೆಕಾಲು ಕಟ್ಟ ನನ್ನ ಸ್ವಾಮಿ ನಿಲ್ಸೋದ ದುಡ್ಡ ಅಂತ ಸಂಘದೊಳಗೆ. ಅವ್ರ ಸಂಘದವ್ರು ನಮ್ಮ ಸಂಘದಲ್ಲಿ ಬೇರೆ ಸಂಘದವರು ಬೋಯ್ತಾರೆ, ಆಡ್ತಾರೆ. ಕಟ್ಟ ನನ್ನ ಸ್ವಾಮಿ, ನನ್ನ ಮಕ್ಕ ಇದೊಂದು ಗಂಡ ಒಂದು ಹೋದ್ರು, ಒಬ್ಬ ಬಂದು ಕಪಾಲ್ಕೆ ಹೊಡೆದ್ಬಿಟ್ನ, ಬಂದು ಮನೆ ಒಳಕ್ಕೆ ಬಂದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.